ಆದರೆ ಇಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಅಭಿವೃದ್ಧಿ ಮಾಡೋದು ಅರ್ಧಕ್ಕರ್ಧನೇ. ನಾವೆಲ್ಲಿ ಕೆಲಸ ಮಾಡಿಸಿದ್ರೆ ಸರ್ಕಾರಕ್ಕೆ ಒಳ್ಳೆ ಕೆಲಸ ಬರುತ್ತಾ? ಯಾವ ಶಾಸಕರಿಗೂ ಅನುದಾನ ಸಿಗ್ತಾ ಇಲ್ಲ. ಈಗ ಆಯ್ತು, ಈಗ ಅವ್ರವ್ರ ಕ್ಷೇತ್ರದಲ್ಲಿ ಬೇಡ ನಮಗೆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ 2,000 ರೂಪಾಯಿ ಯಾವುದು ಬೇಡ ಅಂತ ಹೇಳಿ ಬರ್ಕೊಟ್ಬಿಡಿ, ಯಾವುದು ಬೇಡ ಅಂತ ಹೇಳಿ ಬರ್ಕೊಟ್ಬಿಡಿ. ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣೆ ಮಾಡೋದು ಬಹಳ ಕಷ್ಟ ಸರ್. ದುಡ್ಡಿದ್ರೆ ಮಾತ್ರ ಚುನಾವಣೆ ಮಾಡ್ಬೋದು ಅಲ್ಲೋ ಅನ್ನುವಂಥ ಮಾತಿದೆ. ಇದನ್ನು ನೀವು ಒಪ್ಕೋತೀರಾ ಅಂತ ನಾನು ಕೇಳೋದು. ಈಗ ಅದೇ ನಾನು ಹೇಳಿದ್ನಲ್ಲ, ಈಗ ನೋಡೋರ್ ಕಣ್ಣಿಗೆ 2 ಆನೆ ಗುದ್ದಾಡ್ತಾ ಇದೆ, ನಾನು ಯಾಕಪ್ಪ ಮಧ್ಯಕ್ಕೆ ಹೋಗ್ಲಿ, ನಾನು ಆನೆ ಅಲ್ಲ ಅಂತ ಅವ್ರ ಭಾವನೆ ಇರ್ತದೆ. ಈಗ ನಾನು ಹೇಳ್ತೀನಿ, ಅವ್ರಿಗೆ 2 ಆನೆ ಗುದ್ದಾಡ್ತಾ ಇದ್ರೆ ಗುದ್ದಾಡ್ತಾ ಇರಲಿ. ಈಗ ನಮಗೇನು ಇಟ್ ಡಸಂಟ್ ಮೇಕ್ ಡಿಫ್ರೆನ್ಸ್. ಈಗ ನಮ್ಮ ಕಾರ್ಯಕರ್ತರು, ನಮ್ಮ ಸಂಘಟನೆ, ನಮ್ಮ ಒಂದು ವಿಚಾರ, ನಾನೇನು, ನನ್ನ ಹತ್ರ ಏನು ಅಂತ ಜನ ತಿಳ್ಕೊತಾರೆ. ಯಾವುದೇ ಜನ ಅವ್ರು ಮುಗ್ಧರಿರ್ಬೋದು, ದಡ್ರಲ್ಲ. ಹಂಗಾಗಿ ಅವ್ರಿಗೆ ಈಗ ಎಷ್ಟೋ ಜನಕ್ಕೆ ನಾವು ಬಂದ ವರ್ಷದಲ್ಲಿ ನಾನು ಯಾರು, ನಾವು ಯಾವ ಊರಿನವರು ಅಂತ ಗೊತ್ತಿರಲಿಲ್ಲ. ಈಗ ಇವತ್ತು ನೀವು ಹೋಗಿ ಯಾರನ್ನಾರು ಕೇಳಿ, ಅವ್ರು ಹೇಳ್ತಾರೆ ಇವ್ರು ಇಂಥ ಊರಿನವರು, ಅವ್ರ ತಾಯಿ ಇಂಥ ಊರಿನವರು, ಅವ್ರು ಇಲ್ಲೇ ಇದ್ದಾರೆ ಅಂತ. ಈಗ ಹೆಬ್ಬೂರು ಒಬ್ಳಿಗೆ ಬಂದು ಶ್ರೀನಿವಾಸ್ ಮನೆ ತೋರಿಸಿ ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಕಾಂಗ್ರೆಸ್ ಆಫೀಸ್ ಅಂದರೆ ಸೀದಾ ಕರ್ಕೊಂಡು ನಮ್ಮ ಮನೆಗೆ ಬರ್ತಾರೆ. ಹಾಗಾಗಿ ಆ ಒಂದು ಚಾಪ್ ಏನು ಮೂಡಿದೆ, ನಾನು ಅವ್ರ ಜೊತೆ ಒಡನಾಟದಲ್ಲಿ ಇರಬೇಕಷ್ಟೇ. ಆಲ್ ಇಟ್ ಟೇಕ್ಸ್ ಇಸ್ ನನ್ನ ಟೈಮು, ಅವ್ರ ಕಷ್ಟಕ್ಕೆ ನಾನು ಸ್ಪಂದನೆ. ಇದನ್ನು ಮಾಡ್ಕೊಂಡು ಹೋಗ್ದ್ರೆ ಜನಕ್ಕೆ ಗೊತ್ತಾಗ್ತದೆ. ಈಗ ಮುದ್ದನ್ಮೇಗೌಡರು ಲೋಕಸಭೆ ಟಿಕೆಟ್ ಸಿಕ್ತು, ಬಟ್ ಅವರಿಗೂ ಕೂಡ ಅಲ್ಲಿ ಗೆಲುವು ಸಿಕ್ಕಿಲ್ಲ. ಹೀಗಾಗಿ ಮತ್ತೆ ಮುಂದಿನ ಸಾರಿ ತಾನೂ ಕೂಡ ರೂರಲಿಂದ ಟಿಕೆಟ್ ಸಿಕ್ಕರೆ ತಾನೂ ಕೂಡ ನಿಲ್ಬೋದು ಅನ್ನುವಂಥ ಒಂದು ಚಾನ್ಸ್ ತಗೊಳ್ಳೋಣ ಅನ್ನುವಂಥ ರೀತಿಯಲ್ಲಿ ಅವರ ಒಂದು ನಿಲುವು ಇದೆ ಅನ್ನುವಂಥದ್ದು ನಾವು ಕೂಡ ಮಾತನಾಡಿಸಿದಾಗ ತಿಳಿದು ಬಂದಿರುವಂಥದ್ದು. ಹೀಗಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ. ಮುದ್ದನ್ಮೇಗೌಡರಿಗೆ ಎಸ್, ಈಗ ನೋಡಿ, ನಾವೊಂದು ವಿಷಯ ಹೇಳ್ತೀನಿ. ಅದು ಪಕ್ಷದ ವರಿಷ್ಠರಿರ್ತಾರೆ. ಈಗ ಅವರು ಮಾಜಿ ಸಂಸದರಾಗಿದ್ದವರು, ಮಾಜಿ MLA ಆಗಿದ್ದವರು. ಸೊ ಹಾಗಾಗಿ ಅವ್ರಿಗೆ ಕಾಂಗ್ರೆಸ್ ಪಕ್ಷನೂ ಹೊಸ್ತಲ್ಲ, BJPನೂ ಹೊಸ್ತಲ್ಲ. ಸೊ ಹಾಗಾಗಿ ಅವರು 2 ಕಡೆ ಇದ್ದಾರೆ. ನೋಡೋಣ ಈಗ ಅವರ ಅವಶ್ಯಕತೆ ಎಲ್ಲಿ ಬೀಳುತ್ತೆ, ಯಾವಾಗ ಬೀಳುತ್ತೆ ಅಂತೇಳಿ ವರಿಷ್ಠ ತೀರ್ಮಾನ ಮಾಡ್ತಾರೆ. ಒಂದು. ಎರಡನೇದಾಗಿ ಈಗ ಯಾರೋ ಬರ್ತಾರೆ, ಯಾರಿಗೋ ಕೊಟ್ಬಿಡ್ಬೋದು, ಏನೋ ಆಗ್ಬೋದು ಅನ್ನೋ ಊಹಾಪೋಹೆಗಳಲ್ಲಿ ನಾವ್ಯಾಕೆ ನಮ್ಮ ಕೆಲಸ ನಿಲ್ಲಿಸ್ಬೇಕು? ಪಾಸಿಟಿವ್ ಆಗಿ ಥಿಂಕ್ ಮಾಡೋದಾದರೆ ನಾಳೆ ಅದೇನು ಆಗ್ದಲೇ ಇರ್ಬೋದು. ನಾಳೆ ಅವರು ಇಲ್ಲ ನಾನು ಬರಲ್ಲ, ನಾನು ಬೇರೆ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಜಿಲ್ಲೆಯಲ್ಲಿ ಸಾಕಷ್ಟು ಜಾಗ ಖಾಲಿ ಆಗ್ತದೆ ಮುಂದೆ. ಸೊ ನಾವು ಅದೇ ಹೇಳಿದ್ನಲ್ಲ, ನಾವು 11ರಲ್ಲಿ 7 ಗೆದ್ದಿರೋದು, ಇನ್ನೂ ಸಾಕಷ್ಟು ಜಾಗ ಖಾಲಿ ಇದೆ. ಸೊ ನೋಡೋಣ. ಈಗ ಅವರು ಮಾಜಿ ಸಂಸದರಾಗಿದ್ದವರು, ಅವರು ತುರುವೇಕೆರೆ ಕಂಟೆಸ್ಟ್ ಮಾಡ್ಬೋದು, ಚಿಕ್ಕನಾಯಕನಲ್ಲಿ ಕಂಟೆಸ್ಟ್ ಮಾಡ್ಬೋದು. ಹಾಗೆ ಸಾಕಷ್ಟಿದೆ ಆಪ್ಷನ್ಸು. ಸೊ ಹಂಗಂತ ಹೇಳ್ಕೊಂಡು ನಾವೀಗ ಇವತ್ತೇ ಮನೆ ಖಾಲಿ ಮಾಡಿದ್ರೆ ಯಾರೋ ಬರ್ತಾರೆ ಅಂತೇಳಿ ಅದು ನಾವು ದಡ್ಡರಾಗ್ತೀವಿ ಅಷ್ಟೇ. ಸರ್, ಈಗ ತುಮಕೂರು ಗ್ರಾಮಾಂತರ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ, ಯಾಕಂದರೆ ಇಡೀ ತುಮಕೂರು ನಗರವನ್ನು ಸುತ್ತುವರೆದಿರುವಂಥ ಕ್ಷೇತ್ರ. ಆದರೆ ಇಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು, ಯಾಕಂದರೆ ಇಡೀ ದೊಡ್ಡ ಕ್ಷೇತ್ರವಾಗಿರುವಂಥ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಕೂಡ ಒಂದು ರೀತಿಯಂಥ ಮರೀಚಿಕೆ ಆಗಿದೆ. ಶಾಸಕರು 2 ಪಕ್ಷದವರು ಕೆಲಸವನ್ನು ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆ ಮತ್ತೆ ಒಂದು ರೀತಿಯಾದಂಥ ಏನು ಈ ಕ್ರೆಡಿಟ್ ವಾರು ಇದೆಲ್ಲದರ ಕಾರಣದಿಂದಾಗಿ ಕೆಲವು ಕಡೆ ಅಭಿವೃದ್ಧಿ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ ಅನ್ನುವಂಥ ಮಾತು. ಇದ್ರ ಬಗ್ಗೆ ನಿಮ್ಮದೇ ಸರ್ಕಾರ ಈಗ ಆಡಳಿತದಲ್ಲಿ ಇರುವಂಥದ್ದು ಏನು ಹೇಳ್ತೀರಾ ಅಂತ. ಈಗ ನೋಡಿ, ಜನ ವಿರುದ್ಧವಾಗಿ ಅಲ್ಲಿ ಯಾವಾಗ ಆಯ್ಕೆ ಮಾಡಿದ್ದಾರೆ. ಈಗ BJP ಸರ್ಕಾರ ಬಂದಾಗ ಅಲ್ಲಿ ಗೌರಿಶಂಕರ್ ಅವ್ರು ಗೆದ್ದಿದ್ರು, ಸೊ JDSಯಿಂದ ಗೆದ್ದಿದ್ರು. ಈಗ ನಮ್ಮ ಸರ್ಕಾರ ಬಂದಿದೆ, ಸುರೇಶ್ ಗೌಡ್ರು ಗೆದ್ದಿದ್ದಾರೆ. ಈಗ ನೋಡೋರ ಕಣ್ಣಿಗೆ ಯಾವುದೇ ಪಕ್ಷದ ಶಾಸಕರು ಏನಾಗ್ತಾರೆ, ವಿರೋಧ ಪಕ್ಷದಲ್ಲಿದ್ದಾಗ ಅಭಿವೃದ್ಧಿ ಮಾಡೋದು ಅರ್ಧಕ್ಕರ್ಧನೇ. ಆ ಒಂದು ಇಚ್ಛಾಶಕ್ತಿನೇ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂತಂದರೆ ಇವ್ರಿಗೂ ಸರ್ಕಾರದ ನಡುವೆ ಆ ಬಾಂಧವ್ಯ ಇರೋಲ್ಲ. ಇಟ್ಸ್ ಕಾಮನ್ ಫ್ಯಾಕ್ಟ್. ಈಗ ನಾಳೆ ನಾನೇ ಕಾಂಗ್ರೆಸ್ಸಿಂದ ಗೆದ್ದೆ, BJP ಸರ್ಕಾರ ಬಂತು ಅಂದಾಗ ಈಗ ನಾವು ಕೇಳಿದ್ದೇನೆ ಏಕಾಏಕಿ ಪಾಸ್ ಮಾಡ್ತಾರೆ. ಅವ್ರ ಪಕ್ಷೀಯರು ಏನೇನು ಬೇಕೋ ಅದನ್ನು ಇದು ಮಾಡ್ತಾ ಇರ್ತಾರೆ. ಹಾಗಾಗಿ ಇವರು ಏನು ಮಾಡ್ತಾರೆ, ನಾವೆಲ್ಲಿ ಕೆಲಸ ಮಾಡಿಸಿದ್ರೆ ಸರ್ಕಾರಕ್ಕೆ ಒಳ್ಳೆ ಕೆಲಸ ಬರುತ್ತಾ, ಹೆಸರು ಬಂದುಬಿಡುತ್ತೆ ಅಂತೇಳಿ ಇವರು ಅರ್ಧಕ್ಕರ್ಧನೇ. ಈಗ ಮೀಡಿಯಾ ಮುಂದೆ ನಿಂತ್ಕೊಂಡು ಇನ್ನೊಂದು ಕಡೆ ನಿಂತ್ಕೊಂಡು ನಮ್ಗೆ ಅದು ಬೇಕು ಇದು ಬೇಕು ಕೇಳೋದು ಬೇರೆ. ಒಂದು ಲೆಟರ್ ಬರೆದು ಅರ್ಜಿ ಬರೆದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದು, ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡೋದು, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹಣ ತಂದು ಕೆಲಸ ಮಾಡಿಸೋದೇ ಬೇರೆ ಇರುತ್ತೆ. ಬಟ್ ಅವ್ರು ಹೇಳ್ತಾರೆ ನಾವು ಏನು ಕಾಂಗ್ರೆಸ್ಸೇತರ ಶಾಸಕರಿಗೆ ಅನುದಾನ ಕೊಡ್ತಾನೆ ಇಲ್ಲ ಈ ಸರ್ಕಾರ ಅಂತ ಹೇಳ್ತಾರೆ. ನೋಡಿ, ಕಾಂಗ್ರೆಸ್ಸೇತರ ಸರ್ಕಾರ ಶಾಸಕರಿಗೆ ಕೊಟ್ಟಿಲ್ಲ, ಇದೆಲ್ಲ ಅದು ಸುಳ್ಳಿನ ಆರೋಪ. ಯಾಕೆಂದರೆ ಈಗ ಈ ಗೃಹ ಜ್ಯೋತಿ ಏನು ಬರೀ ಕಾಂಗ್ರೆಸ್ ಜಾಗಕ್ಕೆ ಕೊಟ್ಟಿದ್ದೀವ? ಗೃಹಲಕ್ಷ್ಮಿ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ, ಅಭಿವೃದ್ಧಿ ಕೆಲಸಗಳಿಗೂ ಅಷ್ಟೇ. ಈಗ ಈ ವಸಂತ ನರಸಾಪುರ ಟಾರ್ ಹಾಕ್ಸಿದ್ರು, ಎಲ್ಲಿಂದ ಹಾಕ್ಸಿದ್ರು? ಈಗ ನೀರು ಬರ್ತಾ ಇದೆ, ಎಲ್ಲಿಂದ ಬಂತು?
ಹಾಗಾಗಿ ಈಗ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಯಾವುದೇ ರೀತಿಯಾದ ತಾರತಮ್ಯ ಮಾಡೋರಲ್ಲ. ಎಸ್ಪೆಷಲಿ ನಮ್ಮ ಉಸ್ತುವಾರಿ ಸಚಿವರು ಎಲ್ಲರಿಗೂ ಗೊತ್ತು, ಸಭ್ಯ ರಾಜಕಾರಣಿ, ದ್ವೇಷದ ರಾಜಕಾರಣಿ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇರುವಂಥದ್ದು ಒಂದೇ ಮಾತು, ಯಾವ ಶಾಸಕರಿಗೂ ಅನುದಾನ ಸಿಗ್ತಾ ಇಲ್ಲ. ಯಾಕಂದರೆ ಗ್ಯಾರಂಟಿಗೆ ಎಲ್ಲ ದುಡ್ಡು ಖರ್ಚಾಗ್ತಾ ಇದೆ, ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಸಿಗ್ತಾ ಇಲ್ಲ. ಅದರಲ್ಲೂ ಕಾಂಗ್ರೆಸ್ಸೇತರ ಶಾಸಕರಿಗಂತೂ ಸಿಗ್ತಾನೇ ಇಲ್ಲ. ಹೀಗಾಗಿ ನಾವು ಕಪ್ಪು ಬಾವುಟನ್ನು ತೋರಿಸ್ತೀವಿ ಅಂತೇಳಿ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ರು ಅವರು. ಹೀಗಾಗಿ ಕೇಳಿದೆ ನಾನು. ಈಗ ನಾನು ಹೇಳೋದು ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋದು ಅದನ್ನೊಂದು ಮಂತ್ರ ಥರ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲ BJPಯವ್ರಿಗೂ ಬಹುಶಃ ಅವ್ರ ಹೈಕಮಾಂಡಿಂದ ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಈಗ ಹಣ ಬಂದರೂ ಬಂದಿಲ್ಲ ಅಂತ ಹೇಳ್ಬೇಕು ಅಂತ. ಈಗ ನೋಡಿದವ್ರು ಯಾರು? ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಮೀಡಿಯಾ ಮುಂದೆ ಗಲಾಟೆ ಮಾಡೋ ಬದಲು ಈಗ ಆಯಿತು, ಈಗ ಗ್ಯಾರಂಟಿ ಯೋಜನೆಗಳಿಂದ ಹಣ ಬಂದಿಲ್ಲ ಅಂತ ಹೇಳ್ತಾರೆ ಎಲ್ಲ ವಿರೋಧ ಪಕ್ಷದವರು. ಅವ್ರವ್ರ ಕ್ಷೇತ್ರದಲ್ಲಿ ಬೇಡ ನಮಗೆ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಈ ಯಾವುದು 2,000 ರೂಪಾಯಿ ಯಾವುದು ಬೇಡ ಅಂತೇಳಿ ಬರ್ಕೊಟ್ಬಿಡ್ಲಿ. ನಾನು ಹೇಳೋದು ಆ ಹಣ ಅದೆಷ್ಟು ಖರ್ಚಾಗ್ತಾ ಇತ್ತು ಅದನ್ನ ಹಂಗೆ ಅನುದಾನ ತಗೊಳ್ಳಿ, ಮಾಡ್ತಾರಾ? ಸುರೇಶ್ ಗೌಡ್ರಿಂದನೇ ಶುರುವಾಗಲಿ. ಸೀದಾ ಹೋಗಿ ಉಸ್ತುವಾರಿ ಸಚಿವರಿಗೆ ಬರ್ಕೊಟ್ಟು ನಮ್ಮ ಈಗ 50,000 ಮಹಿಳೆಯರಿಗೆ 2,000 ರೂಪಾಯಿ ಬರ್ತಾ ಇದೆ, ಅದು ಬೇಡ ತಿಂಗಳಿಗೆ, ಅದೆಲ್ಲ ಹೊಟ್ಟೆ ಲೆಕ್ಕ ಹಾಕ್ಬಿಟ್ಟು ನನಗೆ ನನ್ನ ಕೈ ಕೊಟ್ಬಿಡಿ ಶಾಸಕರ ಫಂಡು, ನಾನೇ ಅಭಿವೃದ್ಧಿ ಮಾಡಿಸ್ಕೊತೀನಿ, ಟಾರ್ ಹಾಕ್ಸ್ತೀನಿ, ನೋಡೋಣ ಅದು ಆ ರೀತಿ ಒಂದು ಬರ್ಕೊಟ್ಬಿಟ್ಟು ಸರ್ಕಾರಕ್ಕೆ ಇವರು ಅದನ್ನು ಪಾಸ್ ಮಾಡಿಸ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಅಟ್ಲೀಸ್ಟ್ ಬರ್ಕೊಡೋ ಸಾಹಸನಾರು ಮಾಡ್ತಾರ ನೋಡಬೇಕು. ಸರ್, ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಬರ್ಬೋದು ಅನ್ನುವಂಥ ಒಂದು ಮಾತಿದೆ. ZP ಇರ್ಬೋದು, TP ಇರ್ಬೋದು. ಈ ಒಂದು ಚುನಾವಣೆಗಳಿಗೆ ನೀವು ಅಂದರೆ ಕಾಂಗ್ರೆಸ್ನ ಮುಂದಿನ ಟಿಕೆಟ್ ಆಕಾಂಕ್ಷಿಯಾಗಿ, ಜೊತೆಗೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಒಂದು ರೀತಿಯ ನಾಯಕರಾಗಿ ನಿಮ್ಮ ತಯಾರಿ ಹೇಗಿರುತ್ತೆ ಅಂತ? ಇಲ್ಲ, ಈಗ ಆಯಿತು, ನನ್ನ ರೆಸ್ಟ್ ಪೀರಿಯಡ್ ಮುಗೀತು. ಓಕೆ, ಈಗ ಆಗಿದ್ದಾಯಿತು, ಹೋಗಿದ್ದೋಯ್ತು. ಒಂದು ಸಂವಿಧಾನದ ಮೇಲೆ, ಕಾನೂನು ಮೇಲೆ ಯಾರೇ ನಂಬಿಕೆ ಇಟ್ಕೊಂಡಿದ್ರು ಅವರು ಸಂವಿಧಾನ ಮತ್ತು ಕಾನೂನಿನ ಪ್ರಕ್ರಿಯೆಗಳಿಗೆ ಒಳಪಟ್ಟಾಗ ನಮಗೆಲ್ಲ ನೋವಾಯಿತು ಅಂದ್ಕೊಳೋಕ್ಕಿಂತ ಹೆಚ್ಚಾಗಿ ನಾನು ಹೇಳೋದು ಇಟ್ ವಾಸ್ ನೆಸಸರಿ ಪ್ರೋಸೆಸ್ ಅಂತ ಅಂದ್ಕೊಳೋಣ. ಈಗ ಅದನ್ನು ಈಚೆ ಬರೋದಕ್ಕೆ ಏನು ಮಾಡಬೇಕು ಅನ್ನೋ ಕಾನೂನು ಹೋರಾಟ ನಾನು ಮಾಡ್ತಾಯಿದ್ದೀನಿ. ಸೊ ನಾವು ಮೈ ಹಾಲಿಡೇ ಪೀರಿಯಡ್ ಈಸ್ ಓವರ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಇಮಿಡಿಯೇಟಾಗಿ ನಾನು ಒಂದು ಸತಿ ಸಾಹೇಬ್ರನ್ನ ಭೇಟಿ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಈಗ ಅಲ್ಲಲ್ಲೇ ಏನು ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿನೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಈಗ ನನ್ನ ಬೆಂಬಲಿಗರಿಗೆ, ನನಗೆ ಬೇಕಾದವ್ರಿಗೆ ಸ್ವಲ್ಪ ಹೆಚ್ಚಿನ ಜನಕ್ಕೆ ಒಂಚೂರು ಟಿಕೆಟ್ ಕೊಡಿಸೋದು ರೀತಿ, ಗೆಲ್ಲಿಸೋ ರೀತಿ ಮಾಡಿದ್ರೆ ಮುಂದೆ ನನಗೂ ಅಣವಾಗುತ್ತೆ, ಹೆಲ್ಪ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿದೆ. ಅತಿ ಶೀಘ್ರವಾಗಿ ಶುರು ಮಾಡಬೇಕು ಅಂತ ಇದ್ದೀನಿ. ಸೊ ಹಾಗಾಗಿ ಇನ್ನು ಐ ವಿಲ್ ಸ್ಟಾರ್ಟ್ ಮೈ ವಿಸಿಟ್, ರೆಗ್ಯುಲರ್ ವಿಸಿಟ್. ಆದರೆ ನಿಮಗೆ ಮುಂದಿನ ಗುರಿ ಏನು ಅಂತ ಸರ್? ಬರೀ MLA ಆಗುವಂಥದ್ದು ಅಥವಾ ರಾಜಕೀಯ ದೃಷ್ಟಿಯಲ್ಲಿ ಏನಿದೆ ಸರ್ ಗುರಿ ಅಂತ? ಈಗ ನಾನು ಹೇಳ್ದೆ ಅಲ್ಲ, ಈಗ ಇದು ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ಇಲ್ಲಿ ಜನಕ್ಕೆ ಎಷ್ಟಾಗುತ್ತೋ ಅಷ್ಟು ಏನಾದ್ರು ಒಂದು ನಮ್ಮಿಂದ ಒಂದು ಸಹಾಯ ಮಾಡಬೇಕು, ಒಂದು ಪ್ರೋತ್ಸಾಹ ಸಿಗಬೇಕು ಅನ್ನೋದು ಒಂದಿದೆ. ಅತಿ ಶೀಘ್ರವಾಗಿ ಒಂದು FPOನು ಮಾಡ್ತಾಯಿದ್ದೀನಿ, ಒಂದು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನೇನು ಆಫೀಸೆಲ್ಲ ರೆಡಿ ಆಗ್ತಾಯಿದೆ. ನಿಮಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ನಿಮ್ಮ ಚಾನಲಿಂದನೇ ಬೇಕಾದ್ರೆ, ಯಾಕಂದರೆ ಯು ಹ್ಯಾವ್ ಬ್ರಾಟ್ ಮೀ ಒನ್ಸ್ ಅಗೇನ್, ಫಸ್ಟ್ ಟೈಮ್ ಬಂದಿರೋದ್ರಿಂದ. ಸೊ ನಿಮ್ಮಿಂದನೂ ಒಂದು ಇದು ಮಾಡ್ತೀನಿ, ಒಂದು FPO ಮಾಡಬೇಕು ಅಂತ ಇದ್ದೀನಿ. ಸೊ ರಾಜಕಾರಣನೂ ಮಾಡ್ತೀನಿ. ಈಗ ಯಾಕೆ ರಾಜಕಾರಣ ಮಾಡಬಾರ್ದು? ರಾಜಕಾರಣ ಅಂದರೆ ಏನು? ಆ್ಯಕ್ಚುಲಿ ಜನಕ್ಕೆ ಸೇವೆ ಮಾಡೋದು, ಅದೇ ಗುರಿ ಇದ್ದಾಗ ರಾಜಕಾರಣ ಮಾಡ್ತಾ ಇರೋದು.